2006ರಲ್ಲಿ ಡೆಲ್ಲಿನಲ್ಲಿರೋ ತಿಹಾರ್ ಜೈಲ್ ಹತ್ರ ಒಬ್ಬ ರಿಕ್ಷಾ ಓಡಿಸೋ ವ್ಯಕ್ತಿ ಒಂದು ಚೀಲನ ನೋಡ್ತಾನೆ. ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಗೆ ಅದನ್ನ ಓಪನ್ ಮಾಡ್ತಾನೆ. ಓಪನ್ ಮಾಡ್ತಾ ಇದ್ದ ಹಾಗೆ ಆ ರಿಕ್ಷಾ ಡ್ರೈವರು ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅದರಲ್ಲಿ ಒಂದು ಡೆಡ್ ಬಾಡಿ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಆ ಬಾಡಿನ ತುಂಡು ತುಂಡಾಗಿ ಕತ್ತರಿಸಿ ಬ್ಯಾಗಲ್ಲಿ ಕಟ್ಟಿ ತಿಹಾರ್ ಜೈಲ್ ಮುಂದೆ ಇಟ್ಟು ಹೋಗಿರ್ತಾನೆ. ಹಾಗೆ ಅದರಲ್ಲಿ ಒಂದು ಲೆಟರ್ ಕೂಡ ಇರುತ್ತೆ. ಅದರಲ್ಲಿ ನಿಮ್ಗೆ ತಾಕತ್ತಿದ್ರೆ ಹಿಡೀರಿ ಅಂತ ಬರೆದು ಆ ಲೆಟರ್ನ ಚೀಲದಲ್ಲಿಟ್ಟು ಹೋಗಿರ್ತಾನೆ ಆ ಕೊಲೆಗಾರ. ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ತಿಹಾರ್ ಜೈಲ್ಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಅದರಲ್ಲಿ ಅವನು ಹೇಳ್ತಾನೆ, ನಿಮ್ಮ ಜೈಲ್ ಗೇಟ್ ಹೊರಗಡೆ ಒಂದು ಡೆಡ್ ಬಾಡಿ ಇದೆ, ಹೋಗಿ ಚೆಕ್ ಮಾಡಿ ಅಂತ ಪೊಲೀಸ್ಗೆ ಹೇಳ್ತಾನೆ. ಪೊಲೀಸ್ ಅಲ್ಲಿ ಹೋಗಿ ನೋಡಿದಾಗ ಒಂದು ಚೀಲ ಗೇಟ್ ಆಪೋಸಿಟ್ ಇರುತ್ತೆ. ಪೊಲೀಸ್ನವರು ಆ ಚೀಲನ ಬಿಚ್ಚೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೂ ಅವರ ಕೈಲಿ ಆ ಚೀಲನ ಬಿಚ್ಚೋದಕ್ಕೆ ಆಗ್ತಾ ಇರಲ್ಲ. ಇವ್ರು ಕಷ್ಟಪಡ್ತಾ ಇರೋದನ್ನ ಒಬ್ಬ ವ್ಯಕ್ತಿ ನೋಡಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬಂದು ಆ ಚೀಲಕ್ಕೆ ಹಾಕಿದ ಗಂಟನ್ನ ಈಸಿಯಾಗಿ ಬಿಚ್ತಾನೆ. ಆ ಚೀಲನ ಬಿಚ್ಚಿದ್ದು ಬೇರೆ ಯಾರು ಅಲ್ಲ, ಚಂದ್ರಕಾಂತ್ ಝಾ. ಇವನೇ ಕೊಲೆ ಮಾಡಿ ಜೈಲ್ ಮುಂದೆ ಹಾಕಿ ಆ ಚೀಲನ ಓಪನ್ ಮಾಡಕ್ಕೆ ಹೆಲ್ಪ್ ಕೂಡ ಮಾಡ್ತಾನೆ. ಪೊಲೀಸ್ಗೆ ನಮ್ಮ ಮಧ್ಯೆನೇ ಈ ಕೊಲೆ ಮಾಡಿರೋ ಇದಾನೆ ಅಂತ ಗೊತ್ತೇ ಆಗೋದಿಲ್ಲ. ನಮಗ್ ಬೇಕಾಗಿರೋರು ಯಾರಾದ್ರೂ ಏನಾದ್ರೂ ಒಂದು ಸಣ್ಣ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಬಿಡು ಅಂತ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ದೆ ಮುಂದೆ ಹೋಗ್ಬಿಡ್ತೀವಿ. ಆದ್ರೆ ಚಂದ್ರಕಾಂತ್ ಝಾ ಹಾಗಲ್ಲ. ಅವನಿಗೆ ಸಣ್ಣ ಸುಳ್ಳು ಹೇಳಿದ್ರು ತಡ್ಕೊಳಕ್ ಆಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಇವನನ್ನ ಸೈಕೋ ಕಿಲ್ಲರ್ ಅನ್ನೋದು. ಬಿಹಾರಲ್ಲಿ ಹುಟ್ಟಿ ಬೆಳೆದಂತ ಚಂದ್ರಕಾಂತ್ ಝಾ ಮದ್ವೆ ಆಗಿ ಹೊಟ್ಟೆಪಾಡಿಗೋಸ್ಕರ ಡೆಲ್ಲಿಗೆ ಬರ್ತಾನೆ. ಅಲ್ಲೇ ಒಂದು ಕೂಲಿ ಕೆಲಸ ಮಾಡ್ಕೊಂಡು ತನ್ನ ಜೀವನನ ಸಾಗಿಸ್ತಾ ಇರ್ತಾನೆ. ಇವನು ಕೆಲಸ ಮಾಡ್ತಾ ಇದ್ದಂತ ಜಾಗದಲ್ಲಿ ಅವಾಗವಾಗ ಅಲ್ಲಿ ಇದ್ದಂತ ಯೂನಿಯನ್ ಲೀಡರ್ಗೆ ಹಫ್ತಾ ಕೊಡ್ಬೇಕಾಗಿತ್ತು. ಇದೇ ವಿಚಾರಕ್ಕೆ ಚಂದ್ರಕಾಂತ್ ಝಾಗೂ ಅಲ್ಲಿ ಯೂನಿಯನ್ ಲೀಡರ್ ಪಂಡಿತ್ಗೂ ಹೊಡೆದಾಟ ಆಗುತ್ತೆ. ಈ ಹೊಡೆದಾಟದಲ್ಲಿ ಚಂದ್ರಕಾಂತ್ ಝಾ ಪಂಡಿತ್ ಕೈಗೆ ಚಾಕುನಲ್ಲಿ ಹೊಡೆದು ಕೈಗೆ ಗಾಯ ಮಾಡ್ತಾನೆ. ಪಂಡಿತ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಚಂದ್ರಕಾಂತ್ ಝಾನ ಒಳಗಡೆ ಹಾಕಿಸ್ತಾನೆ. ಇದೇ ಕಾರಣಕ್ಕೆ ಚಂದ್ರಕಾಂತ್ ಝಾ 3 ವರ್ಷ ಜೈಲಲ್ಲಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದಿರ್ತಾನೆ. ಇವನು ಹೊರಗಡೆ ಬಂದ ತಕ್ಷಣ ಮಾರ್ಷಲ್ ಆರ್ಟ್ಸ್ ನ ಕಲ್ತ್ಕೊಂಡು ಮೊದಲು ಪಂಡಿತ್ನ ಕೊಲೆ ಮಾಡ್ತಾನೆ. ಈ ಕೇಸಲ್ಲಿ ಚಂದ್ರಕಾಂತ್ನ ಪೊಲೀಸ್ ಒಳಗಡೆ ಹಾಕಿದ್ರು ಸಾಕ್ಷಿ ಕೊರತೆಯಿಂದ ಇವನು ರಿಲೀಸ್ ಆಗ್ತಾನೆ. ಒಬ್ಬ ಮನುಷ್ಯನಿಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಯಾವ್ದಾದ್ರೂ ಒಂದು ಕೆಲಸದಲ್ಲಿ ಬಂದ್ರೆ ಅವನಿಗೆ ಅವನೇ ಎಕ್ಸ್ಪರ್ಟ್ ಅಂತ ಅನ್ಸುತ್ತೆ. ಓವರ್ ಕಾನ್ಫಿಡೆಂಟ್ ಕೂಡ ಬರುತ್ತೆ. ಇದೇ ಚಂದ್ರಕಾಂತ್ ಝಾ ವಿಚಾರದಲ್ಲಿ ಕೂಡ ಆಗುತ್ತೆ. ಅವನಿಗೆ ಈ ಮರ್ಡರ್ ಮಾಡೋದ್ರಲ್ಲಿ, ಜೈಲ್ಗೆ ಹೋಗೋದ್ರಲ್ಲಿ, ಹಾಗೆ ಪೊಲೀಸಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದೇ ಎಕ್ಸ್ಪರ್ಟೀಸ್ ನ ಬಳಸ್ಕೊಂಡು ಸಣ್ಣ ಸಣ್ಣ ವಿಚಾರಕ್ಕೆ ಕೊಲೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಚಂದ್ರಕಾಂತ್ ಝಾ ಬಿಹಾರಿಂದ ಡೆಲ್ಲಿಗೆ ಬಂದಂತವ್ರಿಗೆ ಆಶ್ರಯ ಕೊಡ್ತಾ ಇದ್ದ, ಹೆಲ್ಪ್ ಕೂಡ ಮಾಡ್ತಾ ಇದ್ದ. ಈ ಹೆಲ್ಪ್ ತಗೊಳ್ತಾ ಇದ್ದಂತವ್ರು ಚಂದ್ರಕಾಂತ್ಗೆ ಏನಾದ್ರೂ ಸಣ್ಣದಾಗಿ ಸುಳ್ಳು ಹೇಳಿದ್ರು ಕೂಡ ಅವ್ರನ್ನ ಕೊಲೆ ಮಾಡ್ತಾ ಇದ್ದ ಚಂದ್ರಕಾಂತ್ ಝಾ. ಚಂದ್ರಕಾಂತ್ ಮನೆಯಲ್ಲಿ ಶೇಖರ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಇವನು ಕುಡಿತಾ ಇದ್ದ. ಆದ್ರೆ ಚಂದ್ರಕಾಂತ್ಗೆ ನಾನು ಕುಡಿಯಲ್ಲ ಅಂತ ಸುಳ್ಳು ಹೇಳಿದ. ಇದು ಚಂದ್ರಕಾಂತ್ಗೆ ಕೋಪ ತರಿಸಿತ್ತು. ಇದೇ ಕಾರಣಕ್ಕೆ ಶೇಖರ್ನ ಕೊಲೆ ಮಾಡಿದ್ದ ಚಂದ್ರಕಾಂತ್. ಅವನನ್ನ ಕೊಲೆ ಮಾಡಿ ಶೇಖರ್ನ ತುಂಡು ತುಂಡಾಗಿ ಕತ್ತರಿಸಿ ಒಂದು ದೇವಸ್ಥಾನದ ನದಿಗೆ ಎಸ್ತಿರ್ತಾನೆ. ಇನ್ನೊಬ್ಬ ವಿಕ್ಟಿಮ್ ಹೆಸರು ಉಮೇಶ್. ಇವನು ಅವನ ಮಗಳ ಫ್ರೆಂಡ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಅವನನ್ನ ಕೊಲೆ ಮಾಡಿರ್ತಾನೆ ಚಂದ್ರಕಾಂತ್. ಇನ್ನೊಬ್ಬ ವಿಕ್ಟಿಮ್ ಹೆಸರು ಅನಿಲ್. ಇವನ್ ಚಂದ್ರಕಾಂತ್ ಝಾ ಮನೆಯಲ್ಲಿ ನಾನ್ ವೆಜ್ ತಿಂದಿರ್ತಾನೆ. ಈ ಒಂದು ಸಣ್ಣ ಕಾರಣಕ್ಕೆ ಕೊಲೆ ಮಾಡಿರ್ತಾನೆ ಚಂದ್ರಕಾಂತ್ ಝಾ. ಕೊಲೆ ಮಾಡಿ ಅವನ ಬಾಡಿನ ತುಂಡು ತುಂಡಾಗಿ ಕತ್ತರಿಸಿ ಜೈಲ್ ಮುಂದೆ ಹಾಕಿರ್ತಾನೆ. ಅದರಲ್ಲಿ ಒಂದು ಲೆಟರ್ ಕೂಡ ಬರೆದು ಆ ಚೀಲದೊಳಗೆ ಇಟ್ಟಿರ್ತಾನೆ. ಇದು ಡೆಲ್ಲಿ ಪೊಲೀಸ್ನ ಗಾಬರಿ ಪಡಿಸುತ್ತೆ. ಉಪೇಂದ್ರ ಅನ್ನೋ ವ್ಯಕ್ತಿನ ಕೂಡ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆ ಮಾಡಿ ಒಂದು ಲೆಟರ್ ಬರೆದು ತಿಹಾರ್ ಜೈಲ್ ಮುಂದೆ ಹಾಕಿರ್ತಾನೆ. ಇಲ್ಲೂ ಒಂದು ಲೆಟರ್ ಬರೆದಿರ್ತಾನೆ. ಅದರಲ್ಲಿ 3 ಜನ ಪೊಲೀಸ್ನವರ ಹೆಸರನ್ನ ಕೂಡ ಈ ಲೆಟರ್ ನಲ್ಲಿ ಮೆನ್ಷನ್ ಮಾಡಿರ್ತಾನೆ. ಈ ಸಲ ಪೊಲೀಸ್ಗೆ ಒಂದು ಕ್ಲೂ ಕೂಡ ಸಿಕ್ಕಿರುತ್ತೆ. ಅದೇನು ಅಂದ್ರೆ 3 ಜನ ಪೊಲೀಸ್ ಆಫೀಸರ್ಗಳ ಹೆಸರು. ಆ 3 ಜನ ಪೊಲೀಸ್ನವರ ಹೆಸರಲ್ಲಿ ಒಂದು ತಿಹಾರ್ ಜೈಲ್ನ ವಾರ್ಡನ್ ಹೆಸರು ಕೂಡ ಇರುತ್ತೆ.
ಅಂದ್ರೆ ಅಪರಾಧಿ ಆಲ್ರೆಡಿ ಜೈಲ್ಗೆ ಬಂದು ಹೋಗಿದ್ದಾನೆ ಅಂತ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಇವಾಗ ಅವನು ಬರ್ದಿರೋ ಲೆಟರ್ಗೂ ತಿಹಾರ್ ಜೈಲ್ಗೆ ಬಂದು ಹೋಗಿರುವಂತ ಅಪರಾಧಿಗಳ ಸಿಗ್ನೇಚರ್ನ ಮ್ಯಾಚ್ ಮಾಡ್ತಾರೆ. ಅದರಲ್ಲಿ ಚಂದ್ರಶೇಖರ್ ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗುತ್ತೆ. ಸೊ ಪೊಲೀಸು ಚಂದ್ರಕಾಂತ್ ಜಾನ ವಾಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಾಚ್ ಮಾಡಿ ಇವನೇ ಕೊಲೆಗಾರ ಅಂತ ಕನ್ಫರ್ಮ್ ಆದ್ಮೇಲೆ ಮನೆ ಮೇಲೆ ರೈಡ್ ಮಾಡ್ತಾರೆ. ಅಲ್ಲಿ ದಿಲೀಪ್ ಅನ್ನೋ ವ್ಯಕ್ತಿ ಕೊಲೆಗೆ ಬಳಸ್ತಂತ ಚಾಕುನ ಸೀಸ್ ಕೂಡ ಮಾಡ್ತಾರೆ. ಇವಾಗ ಪೊಲೀಸ್ ಇವನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆದ್ರೆ ಅಲ್ಲಿ ಸಾಕ್ಷಿ ಕೊರತೆಯಿಂದ ಚಂದ್ರಶೇಖರ್ನ ರಿಲೀಸ್ ಮಾಡ್ತಾರೆ. ಅಷ್ಟು ಈಸಿಯಾಗಿ ಯಾಕೆ ರಿಲೀಸ್ ಆಗ್ತಾನೆ ಅಂದ್ರೆ ಇಲ್ಲಿ ಪೊಲೀಸು ಅವನ್ ಪೊಲೀಸ್ಗೆ ಬರಿತಾ ಇದ್ದಂತ ಲೆಟರ್ನ ಸಾಕ್ಷಿಗಳನ್ನ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಮಾಡಿರಲ್ಲ. ಅವನು ಬರ್ದಿರೋ ಲೆಟರು ಪೊಲೀಸ್ ಸೀಸ್ ಮಾಡದೆ ಅದನ್ನ ಹಾಗೆ ಅವ್ರ ಕೈಯಿಂದ ಇನ್ನೊಬ್ರ ಕೈಗೆ, ಇನ್ನೊಬ್ರ ಕೈಯಿಂದ ಇನ್ನೊಬ್ರ ಕೈಗೆ ಪಾಸ್ ಮಾಡ್ತಾ ಇರ್ತಾರೆ. ಸೊ ಅವ್ನು ಬರ್ದಿರೋ ಲೆಟರ್ನ ಇವರು ಸೀಸ್ ಮಾಡದೆ ಇರೋ ಕಾರಣಕ್ಕೆ ಕೇಸು ವಜಾ ಆಗ್ಬಿಡುತ್ತೆ. ಆದ್ರೆ ಪೊಲೀಸು ಹೋಪ್ ಕಳ್ಕೊಳ್ಳದೆ ದಿಲೀಪ್ ಮರ್ಡರ್ ಕೇಸ್ಗೆ ಯೂಸ್ ಮಾಡಿರುವಂತ ವೆಪನ್ಸ್ನ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡ್ತಾರೆ. ಅವನನ್ನ ಮತ್ತೆ ಜೈಲ್ಗೆ ಹಾಕ್ತಾರೆ. ಚಂದ್ರಕಾಂತ್ ಜಾಗೆ ಮೊದಲು ಗಲ್ ಶಿಕ್ಷೆ ಆಗಿತ್ತು. ಆದ್ರೆ ಅವನಿಗೆ ಮೆಂಟಲ್ ಇಶ್ಯೂಸ್ ಇದೆ ಅಂತ ಅವರ ಅಡ್ವೊಕೇಟ್ ವಾದ ಮಾಡಿ ಅವನನ್ನ ಗಲ್ ಶಿಕ್ಷೆಯಿಂದ ಪಾರ್ ಮಾಡಿ ಅದನ್ನ ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡಿಸ್ತಾರೆ. ರೀಸೆಂಟ್ ಆಗಿ ಚಂದ್ರಶೇಖರ್ಗೆ 90 ದಿನಕ್ಕೆ ಪೆರೋಲ್ ಕೂಡ ಸಿಕ್ಕಿರುತ್ತೆ. ಅವಾಗ್ಲೂ ಪೊಲೀಸು ಅವನ ಹಿಂದೆನೆ ಇದ್ದು ಅವನ ಆಕ್ಟಿವಿಟೀಸ್ನ ವಾಚ್ ಮಾಡ್ತಾ ಇರ್ತಾರೆ. ಇವಾಗ ಚಂದ್ರಕಾಂತ್ ಜಾ ಅದೇ ತಿಹಾರ್ ಜೈಲ್ನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ವೀಕ್ಷಕರೇ, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.